ಯಾವ ವಯಸ್ಸಿನಿಂದ ಸಾಯಿಯ ಭಕ್ತರಾದ್ರಿ? ಸೊ ಯಾವ ರೀತಿಯಾದಂಥ ಪ್ರೇರಣೆ ಹಾಗೆ ಯಾವ ರೀತಿಯಾದಂಥ ಪವಾಡಗಳೇನಾದರೂ ನಿಮ್ಮ ಜೀವನದಲ್ಲಿ ಸಾಯಿ ಬಾಬರಿಂದ ನಡೆದಿದೆಯಾ? ಭಾಳಷ್ಟು ಹೇಳಬಲ್ಲೆ. 1988 ನನ್ನ ಮೊದಲನೇ ಭೇಟಿ ಶಿರ್ಡಿ ಕುಗ್ರಾಮ. ಆವಾಗೆಲ್ಲ ಶಿರ್ಡಿ ಸಾಯಿ ಬಾಬಾ ಮಂದಿರ ಅಂದರೆ ಅಷ್ಟೊಂದು ಶಿರ್ಡಿ ಬಗ್ಗೆ ಯಾರಿಗೂ ಅಷ್ಟೊಂದು ಪ್ರಖ್ಯಾತಿಯನ್ನು ಪಡ್ಕೊಂಡಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಮೊದಲನೇ ಬಾರಿಗೆ ಅಲ್ಲಿ ಭೇಟಿ ಕೊಟ್ಟಾಗ ನಾನು ಇಂಡೋರ್ ಅಂತ ಇದೆ ಮಧ್ಯಪ್ರದೇಶದಲ್ಲಿ, ಅಲ್ಲಿ ನನಗೆ ಒಬ್ಬರು ಡಾಕ್ಟರ್ ಹರಾಡಿಯಾ ಅಂತೇಳಿ ನನಗೆ ಕಣ್ಣು ಆಪ್ರೇಷನ್ಗೆ ನಾವು ಬೆಂಗಳೂರಲ್ಲಿ ಅವಕಾಶ ಇಲ್ಲ, ಅಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ, ಲೇಸರ್ ಆಪ್ರೇಷನ್ ಅಂಥೇಳಿ. ಆವಾಗ ಅಲ್ಲಿ ಸ್ಪೆಷಲಿಸ್ಟ್ ಇದ್ರು, ಅವರು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದರು. ಸರಿ ಅಂತೇಳಿ ಅಲ್ಲಿಗೆ ಹೋಗಿದ್ದೆ ಇಂಡೋರ್ಗೆ. ಅಲ್ಲಿಗೆ ಹೋಗಿ ಆಪ್ರೇಷನ್ ಮಾಡಿ ನನಗೆ ಕಣ್ಣಿಗೆ ಕಟ್ಟಾಕಿದ್ರು. ಅಂಥ ಸಂದರ್ಭದಲ್ಲಿ ಒಂದು 3 ದಿವಸ ಆದಮೇಲೆ ಆ ಕಟ್ಟನ್ನು ಬಿಚ್ಚಬೇಕು ಅಂತ ಹೇಳಿದರು. ನಾನು ಕಟ್ಟನ್ನು ಬಿಚ್ಚಿ ಮತ್ತೆ ಅದನ್ನು ನೋಡುವಾಗ ಮೊದಲನೇದಾಗಿ ಸಾಯಿಬಾಬಾ ಅವ್ರನ್ನೇ ದರ್ಶನ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪ ಇತ್ತು ನನಗೆ. ಆಪ್ರೇಷನ್ ಚೆನ್ನಾಗಾದರೆ ಅಲ್ಲಿಗೆ ಬರ್ತೀನಿ, ಮೊದಲನೇ ದರ್ಶನ ಗುರುಗಳು ನಿಮ್ಮನ್ನೇ ನೋಡ್ತೀನಿ ಅಂಥೇಳಿ ಅಲ್ಲಿಗೆ ಹೋಗಿದ್ದೆ. ನಾನು ಅಲ್ಲಿಗೆ ಮೊದಲನೇದಾಗಿ ದರ್ಶನ ಮಾಡಿದಾಗ ನನ್ನ ಜೀವನದಲ್ಲಿ ಭಾಳಷ್ಟು ಒಂದು ಪವಾಡಗಳು ಅದು ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾನು ನೋಡಿದ್ದೀನಿ. ಆವತ್ತಿಂದ ಇವತ್ತುವರೆಗೂ ನಾನು ಏನು ಬೆಳಗ್ಗೆ ಎದ್ದು ನನ್ನ ಚಟುವಟಿಕೆಗಳು ಪ್ರಾರಂಭ ಆಗೋಕ್ಕೆ ಮುಂಚಿತವಾಗಿ ಬಾಬಾ ಅವರ ದರ್ಶನ ಮಾಡಿನೇ ನನ್ನ ಕೆಲಸ ಕಾರ್ಯಗಳನ್ನು ನಾನು ಪ್ರಾರಂಭ ಮಾಡೋದು.